ಮಧ್ಯಪ್ರಾಚ್ಯ ಯುದ್ಧಕ್ಕೆ ಬೀಳುತ್ತಾ ತೆರೆ. ಇರಾನ್ಗೆ 3 ದಿನದ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಟ್ರಂಪ್. ಎಚ್ಚರಿಕೆ ಕೊಡ್ತಾನೇ ಇದ್ದಾರೆ. ಫೆಬ್ರವರಿ 28 ಈ ಯುದ್ಧ ಆರಂಭ ಆದಂಥ ಸಂದರ್ಭ. ಅವತ್ತಿನಿಂದ ಎಚ್ಚರಿಕೆ ಕೊಡ್ತಾ ಮತ್ತೊಂದು ಕಡೆ ಯುದ್ಧವನ್ನು ಕೂಡ ಮಾಡಲಾಗ್ತಾ ಇತ್ತು. ಈಗ ಮಂಡಿಯೂರಿ ಬೇಡ್ಕೊಳ್ತಾನೇ ಇದ್ದಾರೆ ಅಮೆರಿಕದವರು, ಈ ಯುದ್ಧವನ್ನು ನಿಲ್ಲಿಸೋಣ ಅಂತ. ಸಾಕಷ್ಟು ಕಂಡೀಷನ್ಸ್ಗಳನ್ನು ಹಾಕಲಾಗ್ತಾ ಇದೆ. ಪ್ರೆಷರ್ ಡಿಪ್ಲೊಮೆಸಿಯನ್ನು ಅನುಸರಿಸ್ತಾ ಇರುವಂಥದ್ದು ಅಮೆರಿಕ. ಆದರೂ ವರ್ಕೌಟ್ ಆಗ್ತಾ ಇಲ್ಲ. 3 ದಿನದಲ್ಲಿ ಒಪ್ಪಂದಕ್ಕೆ ಬರುವಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಒಪ್ಪಂದಕ್ಕೆ ಬರೆದಿದ್ರೆ ತೈಲ ಪೈಪ್ಲೈನ್ ಅನ್ನು ಸ್ಫೋಟಿಸ್ತೇವೆ. ಈಗಾಗಲೇ ಬಂದರು ದಿಗ್ಬಂಧನದಿಂದ ಇರಾನ್ಗೆ ಸಾಕಷ್ಟು ಸಂಕಷ್ಟ ಎದುರಿಸ್ತಾ ಇರುವಂಥದ್ದು. ತೈಲ ಸರಬರಾಜು ಆಗದೆ ಪೈಪ್ಲೈನ್ನಲ್ಲಿ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಸ್ವಾಭಾವಿಕವಾಗಿ ತೈಲ ಸ್ಫೋಟದ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ ಹೊಸ ಪ್ರಸ್ತಾವನೆಯನ್ನ ಮಾಡಿದೆ. ಸದ್ಯಕ್ಕೆ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಅದನ್ನ ಓಪನ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರಂತೆ. ಆದರೆ ಅಣು ಮಾತುಕತೆ ವಿಚಾರ ಮುಂದಿನ ಹಂತದ ಮಾತುಕತೆ ಸಂದರ್ಭದಲ್ಲಿ ಬಗೆಹರಿಸಿಕೊಳ್ಳುವಂಥದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆಯಂತೆ. ಸದ್ಯಕ್ಕೆ ಮೇನ್ ಒಂದು ಕಂಡೀಷನ್ ಏನು, ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ. ಇದನ್ನ ಮತ್ತೆ ಕ್ಲೋಸ್ ಮಾಡಿದ್ರು ಇರಾನ್ನವರು. ಅದಾದ್ಮೇಲೆ ಕಂಪ್ಲೀಟ್ ದಿಗ್ಬಂಧನವನ್ನ ಏರಿತ್ತು ಅಮೆರಿಕ. ಇರಾನ್ನ ಯಾವುದೇ ನೌಕಾ ನೆಲೆಯಿಂದ ಒಂದು ಕೂಡ ಶಿಪ್ಗಳು ಆಪರೇಟ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ದಿಗ್ಬಂಧನ ಇತ್ತು. ಸೊ ಕಂಪ್ಲೀಟ್ ಬಂದಾಗೋಗಿತ್ತು ಹರ್ಮುಜ್. ಇನ್ನು ಪಾಕ್ ಮತ್ತು ಒಮನ್ ಭೇಟಿ ಬಳಿಕ ರಷ್ಯಾಗೆ ಇರಾನ್ ಸಚಿವ ಪುಟಿನ್ ಭೇಟಿಯಾಗಿರುವಂಥದ್ದು. ಇರಾನ್ ಸಚಿವ ಅಬ್ಬಾಸ್ ಅರಕ್ಚಿ. ಪಾಕ್ ಮತ್ತು ಒಮನ್ ಬಳಿಕ ಪುಟಿನ್ ಭೇಟಿಯಾಗಿರುವಂಥದ್ದು ಇರಾನ್ ಸಚಿವ ಅಬ್ಬಾಸ್ ಅರಕ್ಚಿ. ಅಮೆರಿಕ ಜೊತೆಗಿನ ಮಾತುಕತೆ ಬಗ್ಗೆ ಅರಕ್ಚಿ ಚರ್ಚೆಯನ್ನ ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಈಗಾಗಲೇ ಪಾಕಿಸ್ತಾನ ಮತ್ತು ಒಮನ್ನಲ್ಲಿ ಮಧ್ಯವರ್ತಿಗಳೊಂದಿಗೆ ಮಾತನಾಡಿದ್ರು. ಮಾತುಕತೆ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ರಷ್ಯಾಗೆ ತೆರಳಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಮಧ್ಯಸ್ಥಿಕೆಯನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ವಾಟ್ ನೆಕ್ಸ್ಟ್, ಏನ್ ಮಾಡಬಹುದು ಇರಾನ್ನ ಒಳಿತಿಗಾಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ ಪುಟಿನ್ ಜೊತೆ.